ಧೈರ್ಯವಾಗಿ ಮುಂದುವರಿ. ಎಲ್ಲವೂ ಮಂಗಳವಾಗತ್ತೆ. ಮಾಂಗಲ್ಯ ಧಾರಣೆ ಆಗಲಿ. सर्वचक्रात्मिके सर्वशक्त्यात्मिके सर्वरूपे जगन्मातृके पाहि मां पाहि मां पाहि मां। शतमानं भवति शतायुः पुरुषः शतेन्द्रिय आयुष्येवेन्द्रिये प्रतितिष्ठति। शतमानं भवति शतायुः पुरुषः शतेन्द्रिय आयुष्येवेन्द्रिये प्रतितिष्ठति। ಜಾಜಿ, ಕೊರಳಿಗೆ ತಾಳಿ ಬಿದ್ದ ಮೇಲೆ ಹುಡುಗಿಯೊಬ್ಬಳು ಸಂಪೂರ್ಣವಾಗಿ ಹೆಣ್ಣಾಗುತ್ತಾಳೆ. ಈಗ ನೀನು ಹೆಣ್ಣಾಗಿದ್ದೀಯ, ಬಂಗಾರಿಯ ಅರ್ಧಾಂಗಿಯಾಗಿದ್ದೀಯ. ಬಂಗಾರಿ, ಮದುವೆ ಆದಮೇಲೆ ನಿನ್ನ ದೇಹದ ಅರ್ಧ ಭಾಗವೇ ಇವಳು, ಇವಳ ದೇಹದ ಅರ್ಧ ಭಾಗವೇ ನೀನು. ಸುಖಗಳಿರಲಿ ದುಃಖಗಳಿರಲಿ, ಇಬ್ಬರು ಸಮಾನವಾಗಿ ಹಂಚಿಕೊಂಡು ಸಂಸಾರದ ನೊಗವನ್ನು ಎಳೆಯಿರಿ. ರಸ್ತೆ ಸಿಕ್ತು. ಆ ಅಮ್ಮ ಹೇಳಿದ್ದು ಇದೇ ರಸ್ತೆ. ಈ ರಸ್ತೆಯಲ್ಲಿ ಹೊಡೆದ್ರೆ ಗುಡಿ ಸಿಗುತ್ತೆ. ಒಂದ್ಸಾರ್ತಿ ಆ ಹೆಂಗಸಿನ ಮಾತು ಕೇಳಿ ಯಾವಾರ್ದಿ ವಿರೂಪಾಕ್ಷ ಮತ್ತೆ ಎಡೋದ್ ಬೇಡ. ಜಾಜಿ ಎಲ್ಲಿದ್ದಾಳೆ ಅಂತ ನಿಖರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆ ಹಾಕೋಣ. ಪದೇ ಪದೇ ಪ್ರಶ್ನೆ ಕೇಳಬಾರ್ದು. ಇನ್ನೇನು ಗುಡಿ ಹತ್ರ ಬಂದ್ವಿ, ಅಲ್ಲೇ ಹೋಗಿ ನೋಡೋಣ, ಎಲ್ಲ ಗೊತ್ತಾಗತ್ತೆ. ಅದರಲ್ಲೂ ಹೋಗಿರೋ ಜಾಜಿ ಮೊದಲೇ ಅಮ್ಮನವ್ರ ಕೃಪಾ ಪೋಷಿತವಳು, ಇದ್ರೆ ಆ ದೇವಸ್ಥಾನದಲ್ಲೇ ಇರ್ತಾಳೆ. ನೀನು ಹೇಳಿದ ಸರಿಯಾಗಿದೆ ಚಂದ್ರ. ನನಗೆ ಆ ಮಾತಿನ ಮೇಲೆ ನಂಬಿಕೆ ಇದೆ. ಅಲ್ಲಿ ಖಂಡಿತ ಅವರಿಬ್ಬರು ಇರ್ತಾರೆ. ನಡೀರಿ ಹೋಗೋಣ. शैलपुत्री ब्रह्मचारिणी चन्द्रघण्टा कूष्माण्डा स्कन्दमाता कात्यायनी कालरात्रि महागौरी सिद्धिदात्री। ನಿನಗೆ ಮೋಸ ಆಗ್ತಿದೆ, ಇಲ್ಲಿರಬೇಡ, ಎಲ್ಲರೂ ಸೇರಿ ನಿನಗೆ ಮೋಸ ಮಾಡ್ತಿದ್ದಾರೆ ಅಂತ ಅವರೇ ಹೇಳಿದ್ದು. ಬೇಕಿದ್ರೆ ಅವ್ರನ್ನೇ ಕೇಳಿ ನೋಡಿ. ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿಂದ ಓಡೋಗು. ಸುಳ್ಳು, ಮೋಸ. ನಾನು ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ನಾನೇ ಮದುವೆ ಆಗ್ಬೇಕಾಗಿರೋ ಹುಡುಗಿನ ಹಸೆ ಮನೆಯಿಂದ ಎಪ್ಸಿ ಓಡ ಹೋಗು ಅಂತೀನ? ಸಾಧ್ಯನೇ ಇಲ್ಲ. ಜಾಜಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಏನು, ನಾನ್ ಸುಳ್ಳು ಹೇಳ್ತಿದ್ದೀನ? ಹಾಗಿದ್ರೆ ನೀವ್ ನನ್ನನ್ನ ಹಸೆ ಮನೆಯಿಂದ ಎಬ್ಸಿ ಕರ್ಕೊಂಡು ಹೋಗಿದ್ದಕ್ಕೆ 10 ಜನ ಸಾಕ್ಷಿ ಇದ್ದಾರೆ. ಬೇಕಿದ್ರೆ ಕೇಳಿ ನೋಡಿ. ಇಲ್ಲ, ನಾನು ಹಾಗೆ ಮಾಡಿಲ್ಲ. ನೀನು ಅವತ್ತು ನನ್ಗೆ ಹಾರ ಹಾಕಿದ್ದೆ. ಒಬ್ಬನಿಗೆ ಹಾರ ಹಾಕಿದ್ಮೇಲೆ ಅದು ಅರ್ಧ ಮದುವೆ ಆದ ಹಾಗೆ.
ಅದು ಹೇಗೆ ನನ್ನ ಬಿಟ್ಟು ಇವನ್ನ ಮದುವೆ ಆದೆ? ನೀವೇ ನನ್ನನ್ನ ಹಸೆಮಣೆಯಿಂದ ಹೊರಗೆ ಕರ್ಕೊಂಡು ಬಂದ್ಬಿಟ್ರಲ್ಲ, ಆ ಕಾರಣಕ್ಕೆ ನಾನು ಹೊರಗೆ ಬಂದಿದ್ದು. ಮದುವೆ ಗಂಡೆ ಹೋಗು ಅಂತ ಕಳ್ಸಿದ್ಮೇಲೆ ಬಂದಿದ್ರಲ್ಲಿ ತಪ್ಪೇನು? ಹಾಗಿರುವಾಗ ನನ್ನಿಂದ ಮೋಸ ಹೇಗಾಗತ್ತೆ? ನಿಮ್ಮ ಒಪ್ಪಿಗೆ ಸೂಚನೆ ಮೇರೆಗೆ ತಾನೇ ನಾನು ಬಂದಿದ್ದು. ಇದು ಕೂಡ 10 ಜನರ ಮುಂದೆನೇ ನಡೆದಿರೋ ವಿಷಯ. ಎಲ್ರ ಮುಂದೆನೇ ನೀವು ನನ್ನನ್ನು ಹೊರಗೆ ಕಳಿಸಿದ್ದು, ನಾನು ಬಂಗಾರಿ ಜೊತೆ ಬಂದಿದ್ದು. ನೀವ್ ಹೇಳಿದ ಅದೇ 10 ಜನ ನೀವ್ ಮಾಡಿದ ಈ ಕಾರ್ಯಕ್ಕೂ ಸಾಕ್ಷಿಯಾಗಿದ್ದಾರೆ. ಎಲ್ರ ಮುಂದೆನೆ ನೀವ್ ನನ್ನನ್ನು ಕರ್ಕೊಂಡು ಬಂದ್ಬಿಟ್ರಿ. ಬೇಕಿದ್ರೆ ಯಾರನ್ನಾದ್ರೂ ಕೇಳಿ. ಸಾಧ್ಯನೇ ಇಲ್ಲ, ಇದ್ರಲ್ಲೇನೋ ಮೋಸ ಆಗಿದೆ. ನನ್ನ ಜೊತೆ ನಿಮಗ್ ಮೋಸ ನಡೆದಿದೆ ಅಂದ್ರೆ ನಿಮ್ ಜೊತೆ ನನಗೂ ಮೋಸ ನಡೆದಿದೆ ಅಂತ ನಾನು ಹೇಳ್ಬೋದಲ್ವಾ? ನನ್ನ ಮಗನ ಜೊತೆ ನೀವು ವಾದ ಮಾಡೋಷ್ಟಾಗ್ಬಿಟ್ಯಾ? ನೀನು ಹಾಳಾಗಿ ಹೋಗ್ತೀಯಾ? ನೀನು ನನ್ನ ಕುಟುಂಬ, ನಿನ್ನ ತವರ ಮನೆ ಎಲ್ಲರೂ ನಾಶವಾಗಿ ಹೋಗ್ತೀರಾ. ಎಲ್ಲರೂ ಸೇರಿ ನನಗೆ ಮೋಸ ಮಾಡ್ತೀರಾ. ನಾಶವಾಗಿ ಹೋಗ್ತೀರಾ. ನಿಮ್ಮನ್ನು ಬಿಡೋದಿಲ್ಲ, ಖಂಡಿತ ಸುಮ್ಮನೆ ಬಿಡೋದಿಲ್ಲ. ನೀವು ಮಾಡಿರೋದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀನಿ. ನನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಾಸ್ತಿ ಅನುಭವಿಸ್ತೀರಾ. ನೀವೆಲ್ಲ ತಕ್ಕ ಶಾಸ್ತಿ ಅನುಭವಿಸ್ತೀರಾ. ನಿಂತ್ಕೊಳ್ಳಿ ಶಾಸ್ತ್ರಿಗಳೇ. ಹೋಗೋಕ್ ಮುಂಚೆ ನಿಮ್ಗೊಂದು ವಿಷಯ ತಿಳಿಸ್ಬೇಕು. ನಿಮಗ್ ಅನ್ಯಾಯ ಆಗಿರೋದು ನನ್ನಿಂದಲ್ಲ. ಅಂಗಡಿ ಹುಣ್ಣಿಗೆ ಕನ್ನಡಿ ಬೇಕಾ? ಬೇಡ. ಆದ್ರೆ ಅನ್ಯಾಯ ಆಗಿರೋದು ನನ್ನಿಂದ ಅಲ್ಲ ಅನ್ನೋದಂತೂ ಸತ್ಯ. ಮತ್ಯಾರಿಂದ? ಅದನ್ನ ನೀವೇ ತೀರ್ಮಾನ ಮಾಡಿ. ಈ ಮೊದಲು ನನ್ನ ನೋಡೋದಕ್ಕೆ, ನನ್ನ ಜೊತೆ ಮದುವೆ ನಿಶ್ಚಯದ ಮಾತುಕತೆ ಆಡೋದಕ್ಕೆ ಸುಖದರನಾಗಿ ಬಂದಿದ್ದ ವ್ಯಕ್ತಿ ಸುಖದರನೇ ಅಲ್ಲ. ಅವನು ಯಾರು, ಯಾಕೆ ಸುಖದರನ್ ವೇಷದಲ್ಲಿ ಬಂದಿದ್ನೋ ಗೊತ್ತಿಲ್ಲ. ಆದ್ರೆ ಅವ್ನು ನಿಜವಾದ ಸುಖದರ ಅಲ್ಲ. ಏನಮ್ಮ ಅದು ನೀನು ಹೇಳ್ತಾ ಇರೋದು? ಅದು ನಾನು ಕರ್ಕೊಂಬಂದ ಸಂಬಂಧ. ನಿಜವಾದ ಸುಖದರ ಅಲ್ಲ ಅಂದರೆ ಅವನು ಸುಖದರನ ವೇಷಧಾರಿನ? ಹೌದು. ನಿಜವಾದ ಸುಖದರ ಯಾರು? ಇಲ್ಲಿದಾನ್ ನೋಡಿ. ಯಾರಿವನು? ಅವರನ್ನೇ ಕೇಳಿ ಹೇಳ್ತಾರೆ. ಯಾರಪ್ಪ ನೀನು? ನಾನು ನಾರಾಯಣ ಶಾಸ್ತ್ರಿಗಳ ಮಗ ಸುಖದರ. ಶ್ರೀಚಕ್ರ ನಮ್ಮ ಕೈವಶವಾಗೋದು ಯಾವಾಗ? ನಿಮ್ಮ ಅಮ್ಮನವರು ಅದಕ್ಕೆ ತಡೆ ಓಡ್ತಾ ಇದ್ದಾಳೆ. ನಮ್ಮ ಎಲ್ಲ ಪ್ರಯತ್ನಗಳಿಗೂ ಅಡ್ಡಿ ಮಾಡ್ತಾ ಇದ್ದಾಳೆ. ಏನಕೇನ ಪ್ರಕಾರೇಣ ಶ್ರೀಚಕ್ರ ನಮ್ಮ ಪಾಲಾಗಬೇಕು. ಜಾಜಿಯ ಗರ್ಭದಲ್ಲಿ ಹುಟ್ಟುವ ಮಗು ನಮ್ಮ ಸ್ವತ್ತಾಗುವಂತೆ ನೋಡಿಕೊಳ್ಳುತ್ತೇವೆ.